ಪ್ರಶ್ನೆಗಳು ಏನೇನು ಕೇಳಬೇಕು ಅದನ್ನ ಆಗಲೇ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಅವರಿಗೆ ಲಿಖಿತವಾಗಿ ನಾವು ಅವ್ರಿಗೆ ರೆಪ್ರೆಸೆಂಟ್ ಮಾಡಿದ್ದೀವಿ. KCI ಇಂದ ಕೂಡ ನಮಗಷ್ಟು ರೆಸ್ಪಾನ್ಸ್ ಬೇಕಾಗಿದೆ. ಅವ್ರನ್ನೂ ನಾವು ನೇರವಾಗಿ ಪ್ರಶ್ನೆ ಕೇಳಿದ್ದೀವಿ. ನಿಮ್ಮ ಅಸ್ತಿತ್ವ ಏನು, ನಿಮ್ಮಿಂದ ಡಾಗ್ ಬ್ರೀಡರ್ಸ್ಗೆ ಆಗ್ತಾರಂತ ಅನುಕೂಲ ಏನು, ಬೇರೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಆರ್ಗ್ಯೂ ಮಾಡ್ತಾ ಇಲ್ಲ. ಇದು ಡಾಗ್ ಬ್ರೀಡರ್ಸ್ ಅವ್ರು ಕೇಳ್ತಾ ಇರೋಂಥ ಪ್ರಶ್ನೆಗಳು. ಸರ್, ಅದು ನೀವು KCI ವಿಚಾರ ಅಂತ ಬಂದಾಗ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ನಲ್ಲೇ ಸಾಕಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಾಗಿದೆ. ಸೊ ಈ ಸಮಸ್ಯೆಗಳು ಮತ್ತು ಈ ಒಂದು ಪ್ರಶ್ನೆಗಳೇನಿದೆ ಅದು ಡಾಗ್ ಬ್ರೀಡರ್ಸ್ದೇ ಆಗಿರೋದ್ರಿಂದ ಇದು ಡಾಗ್ ಬ್ರೀಡರ್ಸ್ ಅವ್ರು ಕೇಳ್ತಾ ಇರೋವಂಥ ಪ್ರಶ್ನೆಗಳು. ಏನೇನು ಪ್ರಶ್ನೆಗಳು, ಈ KCI ಇಂದ ಬರಬೇಕಾಗಿರುವಂಥ ಉತ್ತರಗಳು ಏನು ಬೇಕು ಮತ್ತು ಪ್ರಶ್ನೆಗಳು ಏನೇನು ಕೇಳಬೇಕು ಅದನ್ನು ಆಗಲೇ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಅವ್ರಿಗೆ ಲಿಖಿತವಾಗಿ ನಾವು ಅವ್ರಿಗೆ ರೆಪ್ರೆಸೆಂಟ್ ಮಾಡಿದ್ದೀವಿ. ಸರ್, ಈ ಮೂಮೆಂಟಲ್ಲಿ ನಾನು KCI ಬಗ್ಗೆ ಯಾವುದೇ ಥರ ನಾನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ KCI ಇಂದ ಕೂಡ ನಮಗಷ್ಟು ರೆಸ್ಪಾನ್ಸ್ ಬೇಕಾಗಿದೆ. KCI ಕೂಡ ಸಾಕಷ್ಟು ಇಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರೋದ್ರಿಂದ ಅವ್ರನ್ನೂ ನಾವು ನೇರವಾಗಿ ಪ್ರಶ್ನೆ ಕೇಳಿದ್ದೀವಿ. ನಿಮ್ಮ ಅಸ್ತಿತ್ವ ಏನು, ನಿಮ್ಮಿಂದ ಡಾಗ್ ಬ್ರೀಡರ್ಸ್ಗೆ ಆಗ್ತಾರಂಥ ಅನುಕೂಲ ಏನು, ಇವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಆಗ್ತಾ ಇರೋಂಥ ಸಮಸ್ಯೆಗೆ ನೀವೇನು ಸ್ಪಂದಿಸ್ತಾ ಇದ್ದೀರಾ, ಆಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆಲ್ಲ ಮೂಲ ಕಾರಣ ನೀವೇ ಅನ್ನುವಂಥ ಒಂದು ಸಣ್ಣ ಗೊಂದಲ ಶುರುವಾಗಿದೆ. ಹಾಗಾಗಿ ಒಂದು ಸ್ವಲ್ಪ ನೀವು ಜಸ್ಟಿಫೈ ಮಾಡಿ ಅಂತೇಳಿ ನಾವು KCIಗೂ ಕೂಡ ನಾವು ಲಿಖಿತವಾಗಿ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ್ದೀವಿ. ಸೊ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತ ಅಲ್ಲ ಸರ್, ಬಟ್ ನಾವು ಕೇಳಬೇಕಾಗಿರೋದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಕೇಳಿದ್ದೀವಿ ಪ್ರಶ್ನೆ, ಆ ಪ್ರಶ್ನೆಗೆ ಅವರು ಸಮಂಜಸವಾಗಿ ಉತ್ತರ ಕೊಟ್ಟರೆ ಅದನ್ನೇ ನಾವು ನಮ್ಮ ಮೆಂಬರ್ಸ್ಗಳಿಗೆ ಮತ್ತು ಡಾಗ್ ಬ್ರೀಡರ್ಸ್ಗಳಿಗೆ ನಾವು ಅದನ್ನು ಶೇರ್ ಮಾಡ್ಬೋದು. ಅವ್ರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತೇಳಿದ್ರೆ ನಮಗೆ ಉತ್ತರ ಬೇಕು ಅಂದಾಗ ನಾವು ನಾಳೆ ದಿನ ನ್ಯಾಯಾಂಗದಲ್ಲಿ ಹೋಗಿ ನಾವು ಅದನ್ನು ಪ್ರಶ್ನೆಗೆ ಉತ್ತರ ಹೇಗೆ ನಾವು ಪಡ್ಕೋಬೇಕು ನಾವು ಅದನ್ನು ಪಡ್ಕೋತೀವಿ. ನಾವು ಬೇರೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಆರ್ಗ್ಯೂ ಮಾಡ್ತಾ ಇಲ್ಲ. ನಿಮ್ಗೆ ಆಗಲೇ ಈ ಒಂದು ಪೆಟ್ ಇಂಡಸ್ಟ್ರಿಲಿ, ಅದು ಎಸ್ಪೆಷಲಿ ಡಾಗ್ ಬ್ರೀಡರ್ ಇಂಡಸ್ಟ್ರಿಲಿ ಸೆಕ್ಟರಲ್ಲಿ ಒಂದು KCI ಅನ್ನುವಂಥದ್ದು ಒಂದು ಸಂಸ್ಥೆ ಇದೆ ಅಂತ ಹೇಳಿದಾಗ ಅವ್ರದ್ದೇ ಆದ ಒಂದು ನೈಜಿಕತೆ ಇದೆ, ಇದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನು ನಾವು ಅವ್ರಿಗೆ ಜ್ಞಾಪಿಸ್ತಾ ಇದ್ದೀವಿ.